ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸುಮಾರು ದಿನ ಆಗಿತ್ತು ನಜ್ಮಾ ಚಿಕ್ಕನೇರಳೆ ಅವರನ್ನ ಹಾಳಾದ ನನ್ನೊಂದು ಸ್ವಭಾವ, ಎಲ್ರಿಗೂ ಗೌರವ ಕೊಟ್ಟು ಮಾತಾಡೋದು, ಕೆಲವು ಸಲ ಕಿತ್ತೋದವರಿಗೂ ಮರ್ಯಾದೆ ಕೊಟ್ಟು ಮಾತಾಡಬಿಡ್ತೀನಿ. ಅಯ್ಯೋ, ನಿಮ್ಗಲ್ಲ ನಜ್ಮಕ್ಕ ನಾನು ಹೇಳಿದ್ದು, ಕಿತ್ತೋದವರಿಗೆ ಹೇಳಿದ್ದು. ನೀವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೇಡಿ ಆಯ್ತಾ? ಹಾಂ, ಆಗಲೇ ಏನೋ ಹೇಳ್ತಾ ಇದ್ದೆ. ನಜ್ಮಾ ಚಿಕ್ಕನೇರಳೆ ಇತ್ತೀಚೆಗೆ ಭಾರಿ ಅಪರೂಪ ಆಗ್ಬಿಟ್ಟಿದ್ದಾರೆ. ಜಾಸ್ತಿ ಪ್ರಚಾರದಲ್ಲಿ ಕಾಣಿಸ್ಕೊಳ್ತಿಲ್ಲಪ್ಪ. ಅದಕ್ಕೆ ಮತ್ತೆ ಪ್ರಚಾರಕ್ಕೆ ಬರಬೇಕು ಅಂತ ನಮ್ಮ ನಜ್ಮಕ್ಕ ಒಂದು ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. बोल रहा बोल 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 क्या बोल रहा बोल बोल क्या बोल रहा बोलो बोलो शर्म नहीं आती पीने? आपके बेट क्या होते घर में सच करते क्या? ಮಧ್ಯರಾತ್ರಿ ರೋಡಲ್ಲಿ ನಿಂತ್ಕೊಂಡು ಬೋಲ್ ಬೋಲ್ ಅಂತ ಬೊಬ್ಬೆ ಹಾಕ್ತಿದ್ರು. ನಾನು ಅಂದ್ಕೊಂಡೆ ಎಲ್ಲೋ ಮಹಾರಾಷ್ಟ್ರನೋ ದೆಹಲಿನೋ ಹೋಗಿರಬಹುದು ಅಂತ. ಅದಕ್ಕೆ ಬೋಲ್ ಬೋಲ್ ಅಂತ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಯಾವ ಮಹಾರಾಷ್ಟ್ರನೂ ಅಲ್ಲ, ದೆಹಲಿನೂ ಅಲ್ಲ, ನಮ್ಮದೇ ಕರ್ನಾಟಕ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಅದೇನೋ ಕರ್ದು ಗುಡ್ಡೆ ಹಾಕೋ ಕೆಲಸ ಇದೆ ಅಂತ ನಜ್ಮಾ ಚಿಕ್ಕನೇರಳೆ SRS ಬಸ್ಸಿನಲ್ಲಿ ಬೆಂಗಳೂರಿಂದ ಬಿಜಾಪುರಕ್ಕೆ ಹೊರಟಿದ್ರಂತೆ. ಅಕ್ಕ ಹೋಗೋ ಬಸ್ಸಲ್ಲಿ ಹೆಂಡದ ನಾಥ ವಾಕರಿಕೆ ತರಿಸ್ತಿತ್ತಂತೆ. ನಜ್ಮಕ್ಕ, ನಂಗೊಂದು ಡೌಟು, ಅದು ಹೆಂಡದ ವಾಸನೆ ಅಂತಾನೆ ಹೆಂಗೆ ಕಂಡು ಹಿಡಿದ್ರಿ? ಆದರೂ ವಾಸನೆ ಹಿಡಿಯೋದು ಜೋರು ಮಾರ್ರೆ ನೀವು. ಓಕೆ, ಕತೆ ಕಂಟಿನ್ಯೂ ಮಾಡೋಣ. ಹೀಗೆ ಹೊರಟ ನಜ್ಮಕ್ಕ ಅವರಿಗೆ ರಾತ್ರಿ 12:30 ಸುಮಾರಿಗೆ ಬಸ್ಸಿನಲ್ಲಿ ಜೋರಾದ ಮಾತುಗಳು ಕೇಳಿಸೋದಕ್ಕೆ ಶುರು ಆಯ್ತಂತೆ. ಕೇಕೆಗಳಿಂದ ನಿದ್ರೆಯೂ ಬರ್ತಿರ್ಲಿಲ್ಲಂತೆ. ಆಗ ಜೋರಾಗಿ ಬರ್ತಾ ಇದ್ದಂಥ ಸದ್ದನ್ನ ಸುಮ್ಮನಾಗಿಸ್ಲಿಕ್ಕೆ 4-6 ಬಾರಿ ಮೆತ್ತಗೆ ಮಾತಾಡಿ ಅಂತ ನಜ್ಮಕ್ಕ ಹೇಳ್ತಾರಂತೆ. ಆದರೆ ಅವರು ಮಾತ್ರ ಪದೇ ಪದೇ ಜೋರಾಗಿಯೇ ಮಾತಾಡ್ತಿದ್ರಂತೆ. ಆ ವಾಸನೆಗೆ ವಾಂತಿ ಬರೋ ಹಾಗೆ ಆಗಿ ಪರದೆಯನ್ನು ಸರಿಸಿ ನೋಡಿದಾಗ ಕುಡಿತಾ ಜೋರಾಗಿ ಮಾತಾಡ್ತಾ ಕುಳಿತಿದ್ದಂಥ ಇವರುಗಳ ದರ್ಶನ ಆಯ್ತಂತೆ. ನೀವು ಪರದೆ ಸರಿಸಿ ಅವರ ಎಣ್ಣೆ ಬಾಟಲಿಯ ಮೇಲೆ ಕಣ್ಣು ಹಾಕಿ ಆದಮೇಲೆ ಹೋಗಿ ಡ್ರೈವರ್ ಹತ್ರ ಕಂಪ್ಲೇಂಟ್ ಕೊಡ್ತೀರಾ? ಅಷ್ಟರಲ್ಲಿ ಅವರೆಲ್ಲ ಹೆಂಡದ ಬಾಟಲಿಗಳನ್ನು ಮುಚ್ಚಿಟ್ಟು ಮಲಗೋ ಹಾಗೆ ನಾಟಕ ಮಾಡಿದ್ರಂತೆ. ಕೇಳಿದಕ್ಕೆ ಬಸ್ಸಲ್ಲಿ ಕುಡಿಬಾರ್ದು ಅಂತ ರೂಲ್ಸ್ ಇದೆಯಾ ಅಂತ ವಾದಕ್ಕೆ ಇಳಿದ್ರಂತೆ. ಇವರ ಮೊಬೈಲ್ ಕ್ಯಾಮರಾ ಆನ್ ಆದ ಕೂಡಲೇ ತೆಪ್ಪಗೆ ಬಸ್ಸಿಂದ ಇಳಿದ್ರಂತೆ. ಸೊ ಇನ್ಮೇಲೆ ಬಸ್ಗಳಲ್ಲಿ ಧೂಮಪಾನ ಮದ್ಯಪಾನ ನಿಷೇಧ ಅನ್ನೋ ಬೋರ್ಡ್ ಆದರೂ ಹಾಕ್ಸಿ ಅನ್ನೋದು ನಜ್ಮಕ್ಕ ಅವರ ಬೇಡಿಕೆ. ನಜ್ಮಾ ಮೇಡಮ್, ಇದೊಳ್ಳೆ ಕತೆ ಆಯ್ತಲ್ವಾ? ಬಸ್ಸಲ್ಲಿ ಕುಡಿಬಾರ್ದು ಅಂತ ಬೋರ್ಡ್ ಏನೋ ಹಾಕಿಸ್ಬಹುದು, ಆದರೆ ಬಸ್ ಹತ್ತೋದಕ್ಕೂ ಮುಂಚೆನೆ ಕುಡ್ಕೊಂಡು ಬರೋರಿಗೆ ಏನು ಮಾಡ್ತೀರಾ? ಸೊ ಈ ತೊಂದರೆ ತಾಪತ್ರೆಗಿಂತ ನೀವು ಜಮೀರಣ್ಣನ ನ್ಯಾಷನಲ್ ಬಸ್ನಲ್ಲೇ ಓಡಾಡಿ ಅಲ್ವಾ, ಸೇಫ್ಟಿ ಇರುತ್ತೆ. ಇಲ್ಲ ಅಂದರೆ ಸರ್ಕಾರಿ ಬಸ್ ಇಲ್ವೇ, ಅದರಲ್ಲಿ ಓಡಾಡಿ, ಯಾವ ತೊಂದರೆನೂ ಆಗಲ್ಲ. ಅಯ್ಯೋ, ನೀವೇನು ಹೇಳ್ತೀರಾ ನಜ್ಮಕ್ಕ? ಕಾಲ ಸರಿ ಇಲ್ಲ. ಇವಾಗಲ್ಲ, 5 ವರ್ಷದ ಕೆಳಗೆ ನಮ್ಮ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಏರ್ಪೋರ್ಟ್ನಲ್ಲಿ ಹಾಡ ಹಗಲೆ ಅಡ್ನಾಡಿಗಳು ಕಾಟ ಕೊಟ್ಟಿದ್ವು. ನೋಡಿ ಅದನ್ನ. ಗುಡಿಸ್ಕೊಂಡು ಹೋಗೋ ಪರಿಸ್ಥಿತಿ ನೀವೆಲ್ಲ ಮನುವಾದಿಗಳು ಮನುಸ್ಮೃತಿ ಕಾರಣದಿಂದ ಅವ್ರಿಗೆ ಹಾಕಿಟ್ಟಿದ್ವಿ. ಅವ್ರಿಗೆ ರಿಸರ್ವೇಶನ್ ಕೊಟ್ರೆ ರಿಸರ್ವೇಶನ್ ವಿರುದ್ಧ ನೀವು ಮಕ್ಕಳನ್ನ ಎತ್ತು ಕಟ್ತೀರಾ. ನಾಚಿಕೆ ಆಗ್ಬೇಕಂತ ನೀವು ಅರ್ಧ ವಯಸ್ಸಿನವ್ರು ನಾವು ಹೇಳ್ತಿದ್ದೀವಿ. ಬಿಟ್ಟಾಕಿ ಇದನ್ನ. ನಿಮ್ಗೊಂದು ಆತ್ಮಸಾಕ್ಷಿ ಅಂತಿದೆ. ನಿಮ್ಗೊಬ್ಬ ಒಳಗಿಂದ ಆತ್ಮಸಾಕ್ಷಿ ಇದೆಯಾ? ಪ್ಲೀಸ್ ಯೋಚನೆ ಮಾಡಮ್ಮ. ಆತ್ಮಸಾಕ್ಷಿಗೆಲ್ಲ ಹೋಗ್ಬೇಡ. ಹಿಂದುಳಿದ ವರ್ಗಗಳ ವಿಕ್ರಮ್ಗೆ ಆತ್ಮಸಾಕ್ಷಿ ಇಲ್ಲ. ಇದ್ದಿದ್ರೆ ಇಷ್ಟೊಂದು ಮಾಡ್ತಾ ಇದ್ನ. ಆತನ ಮುಂದೆ ಇಟ್ಕೊಂಡಿದ್ದೀರಾ. ಆತ ಬಂಡಾಯ ಎತ್ತಂಥವ್ರು. ಆತನ ಫೋಟೋನ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದೀರಲ್ಲ, ಅಟ್ಲೀಸ್ಟ್ ಅದನ್ನ ನೋಡಿ ಆದ್ರೂ ಹಿಂದುಳಿದ ವರ್ಗದ ಮಕ್ಕಳಿಗೆ ಗೌರವ ಕೊಡಿ. ಎಷ್ಟು ಜನ ನಿಮ್ RSS ಅಲ್ಲಿ ಇರೋರು, ಬಿಜೆಪಿಲಿ ಇರೋರು ಮುಖಂಡರ ಮಕ್ಕಳು, ಬ್ರಾಹ್ಮಣರ ಮಕ್ಕಳು, ಅಪ್ಪರ್ ಕಾಸ್ಟ್ ಅಲ್ಲಿ ಇರುವಂತವ್ರ ಮಕ್ಕಳು ಎಷ್ಟು ಜನ ಬಲಿಯಾಗಿದ್ದಾರೆ. ಇಲ್ಲಿ ಬಲಿಯಾಗಿರೋದು ಎಲ್ರು ಬಿಲ್ಲವರ ಮಕ್ಕಳು,
SC ST ಸಮುದಾಯದ ಹುಡುಗರು ಅವರ ಸಮೂಹ ತುಂಬಿ ದೇಶ ವಿರೋಧಿ ನೀತಿ ಕಟ್ತೀರಾ. ದೇಶ ಅಂದ್ರೆ ನೀವೊಬ್ಬರಲ್ಲ, ದೇಶ ಅಂದ್ರೆ ಹಿಂದೂ ಅಷ್ಟೇ ಅಲ್ಲ, ದೇಶ ಅಂದ್ರೆ ಮನುಸ್ಮೃತಿ ಅಲ್ಲ, ದೇಶ ಅಂದ್ರೆ RSS ಅಲ್ಲ, ದೇಶ ಅಂದ್ರೆ ಇಲ್ಲೊಬ್ರು ಹಿಂದೂ, ನಾನೊಬ್ಳು ಮುಸ್ಲಿಂ, ಅವರೊಬ್ರು ಕ್ರಿಶ್ಚಿಯನ್, ಇಲ್ಲಿ ಕೂತ್ಕೊಂಡಿದೀವಲ್ಲ, ಒಟ್ಟಿಗಿದೀವಲ್ಲ, ಪ್ರಶ್ನೆ ಮಾಡೋ ನೈತಿಕತೆ ಇದೆಯಲ್ಲ ನಮ್ಗೆ. ಹೋರಾಟಗಳ ಮೂಲಕ ಪರಂಪರೆ ಕಟ್ಕೊಂಡಿದೀವಲ್ಲ, ನಮಗೆ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡುವಂತ ಶಕ್ತಿ ನಮಗಿದೆ, ನಿಮ್ಗೆ ಅದು ಇಲ್ಲ. ನೀವು ಸುಮ್ಮನೆ ಕೂತಿದ್ದೀರಾ ಇವತ್ತು, ಯಾಕಂದ್ರೆ ನಿಮ್ಗೆ ಗೊತ್ತು ನೀವು ಮಾಡ್ತಾ ಇರೋದು ತಪ್ಪು ಕೆಲಸ ಅಂತ ಹೇಳ್ಬಿಟ್ಟು. ದೇಶನ ಉಳಿಯುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಪೋಸ್ಟ್ ಕಾರ್ಡ್. ಅರೆ, ಈ ಮೂವರಲ್ಲಿ ಒಬ್ರು ನೀವೇ ಅಲ್ವಾ ನಜ್ಮಕ್ಕ? ಇಲ್ಲಿ ನೋಡಿದ್ರೆ ಇಷ್ಟಿಷ್ಟುದ್ದ ಪೋಸ್ಟ್ ಹಾಕ್ತೀರಾ, ಯಾರೋ ಕುಡಿದು ಕಾಟ ಕೊಟ್ರು ಅಂತ. ಅಲ್ಲಿ ನೋಡಿದ್ರೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ನೀವೇ ಹಂಗೆ ಕಾಟ ಕೊಡ್ತಿದ್ದೀರಲ್ವಾ? ಹೌದು, ಹಾಗೆ ಒಂದು ಮಾತು ಕೇಳ್ತೀನಿ, ಬೇಜಾರಾಗಬೇಡಿ ಆಯ್ತಾ? ಅವತ್ತು ನೀವೇನು ಕುಡ್ದಿರ್ಲಿಲ್ಲ ಅಲ್ವಾ? ಗೊತ್ತು ಬಿಡಿ, ನಿಮ್ದ್ರಲ್ಲಿ ಕುಡಿಯೋದೆಲ್ಲ ಹರಾಮ್. ಬಟ್ ಈ ತರಹ ಬೇರೆಯವರಿಗೆ ಕುಡಿದವರ ತರಹ ಕಾಟ ಕೊಡೋದು ಹರಾಮ್ ಆಗಲ್ವಾ? ಏರ್ಪೋರ್ಟ್ ಅಲ್ಲಿರೋ ಎಷ್ಟು ಜನ ಬೇಕಾದ್ರೂ ನೀವು ಕೇಳಿ. ನಿಮಗೆ ಯಾವತ್ತು ನಾವು ಜೈಲಿನಲ್ಲಿ ಕೂರಿಸಿದ್ವಲ್ಲ ಅದನ್ನ ಕಂಟಿನ್ಯೂ ಮಾಡಬಹುದಾಗಿತ್ತು. ನೋಡಿ, ಎಲ್ಲಿರೋ ಏರ್ಪೋರ್ಟ್ ಅಲ್ಲಿರೋ ಎಷ್ಟು ಜನ ಇವತ್ತು ನಿಮ್ಮ ನೀವು ಮಾಡ್ತಾ ಇರೋಂತ ಕುತಂತ್ರದಿಂದ ಆ ಜಾಮಿಯಾ ನದಿ ಬಂದು ಯಾರೋ ಒಬ್ಬ ಗುಂಡು ಹೊಡೆದು ಆ ಗುಂಡು ಹಾರಿಸೋನನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಯೋಚನೆ ಮಾಡಿ ನೀವು ಇದನ್ನೆಲ್ಲ. ಬಾಂಬ್ ಹಾಕೋರು ಎಂಪಿ ಇಲ್ಲ, ನಾವೇ ಮಾತಾಡಿದ್ರೆ ಸರಿ ಆಗಲ್ಲ, ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಟೈಮ್ ಕೊಡ್ಬೇಕು. MLA ಮಾಡಿದವ್ರು ನೀವು, MP ಮಾಡಿದವ್ರು ನೀವು ಬಾಂಬರ್ಗಳನ್ನ ಸೃಷ್ಟಿ ಮಾಡ್ತೀರಾ. ಮೊದಲನೇ ಭಯೋತ್ಪಾದನೆ ದೇಶದಲ್ಲಿ ನಿನ್ನೆ ಇಲ್ಲ ನಜ್ಮಾ, ಒಂದ್ ನಿಮಿಷ, ಅವರು ಏನಾದ್ರು ಹೇಳಿ. ಗೋಡ್ಸೆ ಸಂತತಿಗಳು ನಾವ್ ಇನ್ನೂ ಉಳಿತಿದೀವಿ ಅಂತ ತೋರಿಸ. ಆಲ್ವೇಸ್ ಲಿಸನ್ ಟು ಟೂ ಸೈಡ್ಸ್ ನಜ್ಮಾ. ಹೇಳಿ, ಅವ್ರೇನ್ ಹೇಳ್ತಾರೆ ಹೇಳಿ. ವಿತ್ ಯಂಗ್ಸ್ಟರ್, ವಿತ್ ಯಂಗ್ ಇಂಡಿಯಾ ಇಸ್ ಆಸ್ಕಿಂಗ್ ಯು. ನೀವು ನ್ಯಾಷನಲಿಸ್ಟ್ ಅಂತ ಹೇಳ್ತಿರಲ್ಲ, ನನ್ನ ಜೊತೆ ನಿಂತ್ಕೊಂಡು ನೀವು ಒಂದೇ ಮಾತ್ರ ಹಾಡಿ. ಐ ವಿಲ್ ಚಾಲೆಂಜ್ ಯು ಟುಡೇ. We will challenge you. We know that you don't know how to sing Vande Mataram, but ನೀವು ಬಂದು ಪ್ರವೋಕ್ ಮಾಡ್ತೀರಾ, ಎಲ್ಲರನ್ನು ಪ್ರವೋಕ್ ಮಾಡ್ತೀರಾ. We can sing Vande Mataram, but you cannot sing. You only use Vande Mataram for your politics. Now, if you have guts, stand up and sing. Yes, that's it. If you want, ಇಲ್ಲಿರುವಂತ ಎಲ್ಲರ ಹತ್ರನೂ ಹಾಡಿಸ್ತೀವಿ. You are dividing the people. ಮನಸ್ಸುಗಳನ್ನ ಡಿವೈಡ್ ಮಾಡ್ತಿದ್ದೀರಾ. ಇಂಡಿಯಾನ ಇಡೀ ಪ್ರಪಂಚ ತಿರುಗಿ ನೋಡಿದ್ದು ನಾವು ಫಸ್ಟ್ ಅಣುಬಾಂಬ್ ತಯಾರಿಕೆಯಲ್ಲಿ ನಂಬರ್ 1 ಇದ್ವಿ ಅಂತಲ್ಲ, ನಕ್ಷೆಗೆ ಏನದು ಚಂದ್ರಯಾನಕ್ಕೆ ಮೊದಲು ನೌಕೆ ಹಾರಿಸಿದ್ವಿ ಅಂತಾನು ಅಲ್ಲ. ಇಡೀ ಭಾರತಕ್ಕೆ ಸಲ್ಯೂಟ್ ಹೊಡೆಯೋದು ಇಲ್ಲಿರೋ ಸೌಹಾರ್ದತಾ ಪರಂಪರೆಗೆ. ಓಕೆ, ಡೆಮೋಕ್ರಸಿ ಏನ್ ಗೊತ್ತಾ ಸರ್? ಮುಸ್ಲಿಂ ಕ್ರೈಸ್ತರಿಗೆ ನಿಮ್ಮ ಹಣಕ್ಕೋಸ್ಕರ ನಿಮಗೆ ನಿಮ್ಮ IT ಸೆಲ್ಲಿನ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ತರ ಜನರನ್ನ ಒಡೆಯುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ. ಜನರನ್ನ ಹೊಡೆಯುವಂತ ಪ್ರಯತ್ನ ಮಾಡ್ತಾರ. ನೀವು ಕಳಿಸ್ತಾ ಇರುವಂತ ಜನ ಯಾರಿದ್ದಾರೆ ಎಲ್ಲ ಟೆರರಿಸ್ಟ್ ನೀವು ಪಾರ್ಲಿಮೆಂಟ್ ಕಳಿಸ್ತಾ ಇದ್ದೀರಾ. ನಿಮ್ಮ ಒಂದು ಕುತಂತ್ರದಿಂದ ಎಷ್ಟೋ ಜನ ಇವತ್ತು ಹಾಳಾಗ್ತಾ ಇದೆ, ಎಷ್ಟೋ ಚಿಕ್ಕ ಮಕ್ಕಳ ಒಂದು ಲೈಫ್ ಹಾಳಾಗ್ತಾ ಇದೆ. ನಾವು ಕಾಲೇಜ್ ಬಿಟ್ಟಿದೀವಿ ಸರ್ ನಿಮ್ಮಿಂದಾಗಿ. ನಾಳೆ ಸಾಯ್ತೀರಾ, ಇವತ್ತು ಹುಡ್ತೀರಾ, ನಾಳೆ ಸಾಯ್ತೀರಾ. ಫೋಟೋಗೆಲ್ಲ ನಿಲ್ತಾರೆ. ಓಕೆ, ನಿಮ್ ಮಕ್ಳಿಗೆ ಏನ್ ಉತ್ತರ ಕೊಡ್ತೀರಾ? ನಿಮ್ ಮಕ್ಳಿಗೆ ಏನ್ರಿ ಉತ್ತರ ಕೊಡ್ತೀರಾ ನೀವುಗಳು? ದೇ ವಿಲ್ ಆಸ್ಕ್, ನೋ, ಏನ್ ಉತ್ತರ ಕೊಡ್ತೀರಾ? ಟು ದೇಶಭಕ್ತ್ಸ್. Which kind of answer you are going to give to your kids? ಇದನ್ನೇ ಹೇಳ್ತೀರಾ? ಹೋಗ್ಲಿ ಬಿಡಿ, ಊರಿಗೆಲ್ಲ ಕಾಟ ಕೊಡೋ ನಿಮಗೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಹೇಗ್ ನಡ್ಕೊಳ್ಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ. ಇದೆಯಾ? ಇದ್ದಿದ್ದಿದ್ರೆ ಹಿಂಗ್ ಆಡ್ತಿರ್ಲಿಲ್ಲ ಬಿಡಿ. ಕೊನೆಯದಾಗಿ ನನ್ನೊಂದು ಅಡ್ವೈಸ್, ನೀವು ಸಿದ್ದರಾಮಯ್ಯನವರ ಫ್ರೀ ಬಸ್ ಇರುವಾಗ ಅವರ ವಿರುದ್ಧವಾಗಿ ಫ್ರೀ ಬಸ್ ಬಿಟ್ಟು ಹೀಗೆ ದುಡ್ಡು ಕೊಟ್ಟು ಖಾಸಗಿ ಬಸ್ನಲ್ಲಿ ಹೋಗಲೇಬಾರ್ದಿತ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.